ಅವ್ರಿಗೆ ಯಾವುದೋ ಒಂದು ದೈವ ಶಕ್ತಿ ಇದೆ, ಹಾಗಾಗಿ ಇವರು ಪ್ರಪಂಚದಾದ್ಯಂತ ಪ್ರಸಿದ್ಧಿನೂ ಆಗ್ತಾರೆ. ಲೇಟ್ ಆಯಿತು ಬೇಬಿ ಅನ್ನೋ ಇಶ್ಯೂನೇ ಇಲ್ಲ, ಮೇಡಮ್ ಹತ್ರ ಬಂದು ಫಸ್ಟ್ ಟ್ರೀಟ್ಮೆಂಟ್ ತೊಗೊಳ್ಳಿ. ಹಲೋ ನಮಸ್ತೆ, ನನ್ನ ಹೆಸರು ರಮ್ಯಾ ಅಂತ, ನಮ್ಮ ಹಸ್ಬೆಂಡ್ ಪ್ರಕಾಶ್. ನಾವು ಡಾಕ್ಟರ್ ಶಿಲ್ಪಾ ಮ್ಯಾಮ್ನ ಮೀಟ್ ಆಗಿ ಜಸ್ಟ್ ಥ್ರೂ ಇನ್ಸ್ಟಾಗ್ರಾಮ್ ಅವ್ರ ಬಗ್ಗೆ ತಿಳ್ಕೊಂಡು ನಾವು ಈ ಹಾಸ್ಪಿಟ್ಲಿಗೆ ಬಂದಿದ್ದು. ಎಲ್ಲೋದ್ರೂ ಅನ್ಎಕ್ಸ್ಪ್ಲೈನ್ ಫರ್ಟಿಲಿಟಿ ಅಂತ ಹೇಳಿನೇ ನಿಮ್ಗೆ ಇಶ್ಯೂ ಇದೆ ಅಂತ ಹೇಳಿದರು. ಜಸ್ಟ್ 1 ಮಂತಲ್ಲೇ ಕನ್ಫರ್ಮ್ ಆಯಿತು. ಈಗ ಗರ್ಲ್ ಬೇಬಿನೂ ಆಗಿದೆ, ತುಂಬ ಹ್ಯಾಪಿ ಆಗಿದ್ದೀವಿ. ಮೇಡಮ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಸ್ಟಾಫ್ ಅಷ್ಟೇ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು. ನಮಗೆ ಲೇಟ್ ಆಯಿತು ಬೇಬಿ ಅನ್ನೋ ಇಶ್ಯೂನೇ ಇಲ್ಲ, ಮೇಡಮ್ ಹತ್ರ ಬಂದು ಫಸ್ಟ್ ಟ್ರೀಟ್ಮೆಂಟ್ ತೊಗೊಳ್ಳಿ. ಬ್ಯಾಂಗ್ಳೂರ್ ಆಗಲಿ ಇಲ್ಲ ಔಟ್ಸೈಡ್ ಬ್ಯಾಂಗ್ಳೂರ್ ಆದರೂ ಪರವಾಗಿಲ್ಲ. ಆಮೇಲೆ ಈ ಹಾಸ್ಪಿಟ್ಲ್ ನಾನು ನೋಡ್ದಿದ್ದಂಗೆ ಈ 17 ವರ್ಷ ಬೆಂಗಳೂರಲ್ಲಿ ಏನೇನಿದೆ ಎಲ್ಲ ಹಾಸ್ಪಿಟ್ಲ್ ನೋಡಿದ್ದೀನಿ. ಬಟ್ ಎಲ್ಲ ಮನಿ ಮೈಂಡೆಡ್ ಇದ್ದಾರೆ. ಬಟ್ ಡಾಕ್ಟರ್ ಶಿಲ್ಪಾ ಮ್ಯಾಮ್ ಇಲ್ಲವೇ ಇಲ್ಲ. ಅವ್ರಿಗೆ ಯಾವುದೋ ಒಂದು ದೈವ ಶಕ್ತಿ ಇದೆ. ಇವರು ಪ್ರಪಂಚದಾದ್ಯಂತ ತುಂಬ ಚೆನ್ನಾಗಿ ಪ್ರಸಿದ್ಧಿನೂ ಆಗ್ತಾರೆ. ಸೊ ಯಾರ್ಯಾರಿಗೆ ಮಕ್ಕಳಾಗಲಿಲ್ಲ, ಓಕೆ, ಒಂದ್ಸತಿ ನೀವು ಮೀಟ್ ಮಾಡಿದ್ರೆ ಶಿಲ್ಪಾ ಮೇಡಮ್ನ ಖಂಡಿತ ಹಾಗೇ ಆಗುತ್ತೆ. ಸೊ ಹೆಣ್ಣಾಗಿ ಹುಟ್ಟಿದ ಮೇಲೆ ಏನಂದರೆ ತಾಯಿತನ ಅನುಭವಿಸ್ಬೇಕು, ಅವಾಗಲೇ ಪರಿಪೂರ್ಣವಾಗೋದು. ಹಾಗಾಗಿ ಯಾರ್ಯಾರಿದ್ದರೂ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ತುಂಬ ಮೆಡಿಸಿನ್ಸ್ ಕೊಟ್ಟು ತುಂಬ ದುಡ್ಡು ಖರ್ಚು ಮಾಡಿಸ್ಬಿಡ್ತಾರೆ. ಬಟ್ ಈ ಹಾಸ್ಪಿಟ್ಲಲ್ಲಿ ಹಂಗೆ ಇಲ್ಲವೇ ಇಲ್ಲ. ಎಲ್ಲ ಚಾರ್ಜಸ್ಸು ಮಿನಿಮಮೇ ಆಗಿದೆ. ಮೇಯ್ನಾಗಿ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಎಲ್ರಿಗೂ ಥ್ಯಾಂಕ್ಫುಲ್ ಹೇಳ್ತೀನಿ. ಸ್ಟಾಫು ತುಂಬ ಚೆನ್ನಾಗಿದ್ದಾರೆ. ಶಿಲ್ಪಾ ಮ್ಯಾಮ್ಗಂತೂ ಮತ್ತೆ ಒನ್ಸ್ ಅಗೇನ್ ವೆರಿ ಥ್ಯಾಂಕ್ಫುಲ್. ನಮ್ಮ ಕಡೆಯಿಂದ, ನಮ್ಮಿಬ್ಬರ ಕಡೆಯಿಂದನೂ ವಂದನೆಗಳು.